ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಬಗ್ಗೆ ನೋಡೋಣ. ಇದರದ್ದು ಸಿಲೆಬಸ್ ಕಾಪಿ ಅಥವಾ ಕೋರ್ಸ್ ಕಂಟೆಂಟ್ ನೋಡೋದಕ್ಕೂ ಮುಂಚೆ ನಾವು ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ನೋಡೋಣ. ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಅಂತ ಅಂದರೆ ಏನೂ ಇಲ್ಲ, ಇದು ಒಂದು ಇಂಜಿನಿಯರಿಂಗ್ನ ಬ್ರ್ಯಾಂಚ್. ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಇಸ್ ಬ್ರ್ಯಾಂಚ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ ಏನು ಅಂತಂದರೆ ಕೆಮಿಕಲ್ ಇಂಜಿನಿಯರಿಂಗ್, ಬಯಾಲಜಿ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಇವು ಮೂರದ್ದು ಪ್ರಿನ್ಸಿಪಲ್ನ ಕಂಬೈನ್ ಮಾಡಿ ವಿ ಡೆವಲಪ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಲೈಕ್ ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್ಸ್, ಇಂಜೆಕ್ಷನ್ಸ್. ಏನು ಅಂತಂದರೆ ಈ ಮೂರದ್ದು ಪ್ರಿನ್ಸಿಪಲ್ಸ್ನ ಕಂಬೈನ್ ಮಾಡಿ ನಾವು ಒಂದು ಡ್ರಗ್ ಅಥವಾ ಒಂದು ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದಕ್ಕೆ ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಇಸ್ ವೆರಿ ಕ್ರೂಷಿಯಲ್ ಫಾರ್ ಫಾರ್ಮಸಿ ಆ್ಯಂಡ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್. ಮೇನ್ ಫೋಕಸ್ ಬಂದು ಡ್ರಗ್ ಡೆವಲಪ್ಮೆಂಟ್ ಅಥವಾ ಫಾರ್ಮುಲೇಷನ್ ಆಫ್ ಮೆಡಿಕೇಷನ್ಸ್ ಅಂತಂದರೆ ಫಾರ್ಮೇಷನ್ ಆಫ್ ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್ಸ್, ಇಂಜೆಕ್ಷನ್ಸ್. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್, ಲಾರ್ಜ್ ಸ್ಕೇಲ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಎಕ್ವಿಪ್ಮೆಂಟ್ ಡಿಸೈನ್, ನಾವು ಏನೇ ಒಂದು ಡ್ರಗ್ ಪ್ರಾಡಕ್ಟ್ ಅಥವಾ ಏನೇ ಒಂದು ಡೋಸೇಜ್ ಫಾರ್ಮ್ನ ನಾವು ಪ್ರೊಸೆಸ್ ಅಥವಾ ಫಾರ್ಮೇಷನ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ವಿ ನೀಡ್ ಮಷಿನರಿ ಎಕ್ವಿಪ್ಮೆಂಟ್ಸ್. ಅದಕ್ಕೆ ಡೆವಲಪ್ಮೆಂಟ್ ಆಫ್ ದೀಸ್ ಮೆಷಿನರಿ ಆ್ಯಂಡ್ ಟೆಕ್ನಾಲಜೀಸ್ ಫಾರ್ ಡ್ರಗ್ ಪ್ರೊಡಕ್ಷನ್ ವಿ ನೀಡ್ ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ ಅಂತ ಅಂದರೆ ಏನು ಅಂತ ತಿಳ್ಕೊಂಡಾಯಿತು. ಇವಾಗ ನಾವು ಈ ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್ನ ಮೊದಲನೇ ಯೂನಿಟ್ ಕೋರ್ಸ್ ಕಂಟೆಂಟ್ನ ನೋಡೋಣ. ಫಸ್ಟ್ ಯೂನಿಟು ನಾವು ಫ್ಲೋ ಆಫ್ ಫ್ಲೂಯಿಡ್ಸ್ ನೋಡೋಣ. ಫ್ಲೋ ಆಫ್ ಫ್ಲೂಯಿಡ್ಸ್ ಅಲ್ಲಿ ಟೈಪ್ಸ್ ಆಫ್ ಮ್ಯಾನೋಮೀಟರ್ಸ್ ಬರುತ್ತೆ. ಮ್ಯಾನೋಮೀಟರ್ಸ್ ಅಂತ ಅಂದರೆ ಏನಿಲ್ಲ, ದೀಸ್ ಆರ್ ದ ಎಕ್ವಿಪ್ಮೆಂಟ್ಸ್. ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಫ್ಲೋ ಆಫ್ ಫ್ಲೂಯಿಡ್ಸ್ದು ಏನಿದೆಯಲ್ವ ಅದ್ರದ್ದು ಪ್ರೆಷರ್ನ ಮೆಷರ್ ಮಾಡೋಕ್ಕೆ ಮ್ಯಾನೋಮೀಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಟೈಪ್ಸ್ ಆಫ್ ಮ್ಯಾನೋಮೀಟರ್ಸ್ ನಾವು ನೋಡ್ತೀವಿ. ಮತ್ತು ರೆನಾಲ್ಡ್ಸ್ ನಂಬರ್ನ ನಾವು ಮುಂದೆ ನೋಡ್ತೀವಿ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್ ಆರ್ ಇಟ್ಸ್ ಯೂಸ್ಫುಲ್ಸ್. ಅದಾದಮೇಲೆ ಬರ್ನೌಲ್ಲಿಸ್ ಥಿಯರಮ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಬರ್ನೌಲ್ಲಿಸ್ ಥಿಯರಮ್ ಕೂಡ ಈ ಯೂನಿಟಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ರಿಪೀಟೆಡ್ ಕ್ವೆಶನ್ಸ್ನ ಕೇಳಿದ್ದಾರೆ. ಅದಾದಮೇಲೆ ಎನರ್ಜಿ ಲಾಸಸ್, ಆರಿಫಿಸ್ ಮೀಟರ್, ವೆಂಚುರಿ ಮೀಟರ್, ಪೈಟರ್ ಟ್ಯೂಬ್ ಆ್ಯಂಡ್ ರೋಟೋಮೀಟರ್ನ ನಾವು ನೋಡ್ತೀವಿ. ಇದೆಲ್ಲ ಒಂದು ಮೀಟರ್ಸ್. ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಫ್ಲೋ ಆಫ್ ಫ್ಲೂಯಿಡ್ನ ಮೆಷರ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಫ್ಲೋ ಆಫ್ ಫ್ಲೂಯಿಡ್ನ ಮೆಷರ್ ಮಾಡೋಕ್ಕೆ ಈ ಮೀಟರ್ಸ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಇದ್ರ ಬಗ್ಗೆ ನಾವು ನೋಡ್ತೀವಿ ಅಥವಾ ಕಲಿತೀವಿ. ನೆಕ್ಸ್ಟ್ ಟಾಪಿಕ್ ಅಥವಾ ನೆಕ್ಸ್ಟ್ ಚಾಪ್ಟರ್ ಬಂದು ಸೈಜ್ ರಿಡಕ್ಷನ್. ಇದರಲ್ಲಿ ನಾವು ಆಬ್ಜೆಕ್ಟಿವ್ಸ್, ಮೆಕ್ಯಾನಿಸಮ್ಸ್ ಆ್ಯಂಡ್ ಲಾಸ್ ಗವರ್ನಿಂಗ್ ಸೈಜ್ ರಿಡಕ್ಷನ್ಸ್. ಇದರಲ್ಲಿ ತುಂಬಾ ಕೆಲವು ಲಾಸ್ಗಳಿದ್ದಾವೆ, ಅದನ್ನು ನಾವು ನೋಡ್ತೀವಿ. ಅದಾದಮೇಲೆ ಸೈಜ್ ರಿಡಕ್ಷನ್ಗೆ ಯಾವ್ದ್ಯಾವುದು ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ನೋಡ್ತೀವಿ. ಅದಾದಮೇಲೆ ಸೈಜ್ ರಿಡಕ್ಷನ್ಗೆ ಯಾವ್ದ್ಯಾವ್ದು ಮಷಿನರೀಸ್ ಅಥವಾ ಎಕ್ವಿಪ್ಮೆಂಟ್ಸ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ, ಅದರದ್ದು ಪ್ರಿನ್ಸಿಪಲ್, ಕನ್ಸ್ಟ್ರಕ್ಷನ್, ವರ್ಕಿಂಗ್ ಮತ್ತು ಯೂಸಸ್, ಅದರದ್ದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನೂ ಕೂಡ ನಾವು ನೋಡ್ತೀವಿ. ಎಕ್ಸಾಂಪಲ್ಸ್ ಹ್ಯಾಮರ್ ಮಿಲ್, ಬಾಲ್ ಮಿಲ್, ಫ್ಲೂಯಿಡ್ ಎನರ್ಜಿ ಮಿಲ್, ಎಡ್ಜ್ ರನ್ನರ್ ಮಿಲ್ ಆ್ಯಂಡ್ ಎಂಡ್ ರನ್ನರ್ ಮಿಲ್. ನೆಕ್ಸ್ಟ್ ಟಾಪಿಕ್ ಬಂದು ಸೈಜ್ ಸೆಪರೇಷನ್. ಇದರಲ್ಲೂ ಅಷ್ಟೇ ಸೇಮ್ ಅಬ್ಜೆಕ್ಟಿವ್ಸ್, ಅಪ್ಲಿಕೇಶನ್ಸ್ ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಸೈಜ್ ಸೆಪರೇಷನ್ ನೋಡ್ತೀವಿ. ಅದಾದಮೇಲೆ ಅಫಿಷಿಯಲ್ ಸ್ಟ್ಯಾಂಡರ್ಡ್ಸ್ ಆಫ್ ಪೌಡರ್ಸ್, ಆಮೇಲೆ ಸೀವ್ಸ್. ಇದಕ್ಕೂ ಅಷ್ಟೇ, ಸೈಜ್ ಸೆಪ್ರೇಷನ್ಸ್ಗೂ ಅಷ್ಟೇ ತುಂಬಾ ಎಕ್ವಿಪ್ಮೆಂಟ್ಸ್, ಮೆಷಿನರೀಸ್ ಯೂಸ್ ಮಾಡಬೇಕಾಗತ್ತೆ. ಇದರಲ್ಲಿ ಬರೋ ಎಲ್ಲ ಅಂದರೆ ಬೇಸಿಕ್ಸ್ ಎಕ್ವಿಪ್ಮೆಂಟ್ಸ್, ಮೆಷಿನರೀಸ್, ಅದರದ್ದು ಕನ್ಸ್ಟ್ರಕ್ಷನ್, ಪ್ರಿನ್ಸಿಪಲ್ಸ್, ವರ್ಕಿಂಗ್ಸ್, ಯೂಸಸ್, ಮೆರಿಟ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ನಾವು ನೋಡ್ತೀವಿ. ಎಕ್ಸಾಂಪಲ್ಸ್ ಸೀವ್ ಶೇಕರ್, ಸೈಕ್ಲೋನ್ ಸೆಪ್ರೇಟರ್, ಏರ್ ಸೆಪ್ರೇಟರ್, ಬ್ಯಾಕ್ ಫಿಲ್ಟರ್. ಇಲ್ಲಿ ಏನಂತ ಅಂದರೆ ಸೈಜ್ ರಿಡಕ್ಷನ್ ಮತ್ತು ಸೈಜ್ ಸೆಪರೇಟರಲ್ಲಿ ಈ ಎರಡು ಟಾಪಿಕ್ ಮೇಲೆ 5 ಮಾರ್ಕ್ಸಲ್ಲಿ ಕ್ವೆಶನ್ಸ್ನ ತುಂಬ ಸತಿ ಕೇಳಿದ್ದಾರೆ. ಅದಾದಮೇಲೆ ಬರ್ನೌಲ್ಲಿಸ್ ಥಿಯರಮ್ ಮತ್ತು ಟೈಪ್ಸ್ ಆಫ್ ಮ್ಯಾನೋಮೀಟರ್ ಇದೆಲ್ಲವನ್ನೂ 10 ಮಾರ್ಕ್ಸಲ್ಲಿ ತುಂಬ ಸತಿ ಕೇಳಿದ್ದಾರೆ. ರೆನಾಲ್ಡ್ಸ್ ನಂಬರ್ 2 ಮಾರ್ಕ್ಸಿಗೆ ತುಂಬ ಸತಿ ಕೇಳಿದ್ದಾರೆ. ಟೋಟಲ್ ಆಗಿ ಈ ಯೂನಿಟ್ಟು ತುಂಬಾ ಇಂಪಾರ್ಟೆಂಟ್ ಯೂನಿಟ್ ಆಗಿರುತ್ತೆ. ಯಾಕಂದರೆ 10 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಮೂರು ಈ ಒಂದು ಯೂನಿಟ್ನ ಆ್ಯಡ್ ಮಾಡಿದ್ದಾರೆ. ಈ ಯೂನಿಟಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಯೂನಿಟ್ ಆಗಿರುತ್ತೆ. ನೆಕ್ಸ್ಟು ನಾವು ಇವಾಗ ಯೂನಿಟ್ ಒಳಗಡೆ ಎಂಟರ್ ಆಗೋಣ. ಅಂದರೆ ಫ್ಲೋ ಆಫ್ ಫ್ಲೂಯಿಡ್ಸ್ ಬಗ್ಗೆ ತಿಳ್ಕೊಳ್ಳೋಣ.
ಫ್ಲೋ ಆಫ್ ಫ್ಲೂಯಿಡ್ಸ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫ್ಲೂಯಿಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ಲೂಯಿಡ್ಸ್ ಅಂತ ಅಂದರೆ ದೀಸ್ ಆರ್ ದ ಸಬ್ಸ್ಟೆನ್ಸಸ್. ಅದು ಒಂದು ಸಬ್ಸ್ಟೆನ್ಸ್. ಇಟ್ ಕ್ಯಾನ್ ಬಿ ಫ್ಲೋ. ಮತ್ತು ಇನ್ನೊಂದು ಏನು ಅಂತಂದರೆ, ಇವಾಗ ಏನಾದರೂ ಒಂದು ಕಂಟೈನರಿಂದ ಇನ್ನೊಂದು ಕಂಟೈನರ್ಗೆ ನಾವು ಏನಾದರೂ ಆ್ಯಡ್ ಮಾಡಿದ್ರೆ ಅದಕ್ಕೆ ಎಬಿಲಿಟಿ ಇರಬೇಕು. ಅದು ಇನ್ನೊಂದು ಕಂಟೈನರ್ದು ಶೇಪ್ ತಗೊಳ್ಳೋದಕ್ಕೆ ಎಬಿಲಿಟಿ ಇರಬೇಕು. ಇದ್ದರೆ ಮಾತ್ರ ನಾವು ಅದನ್ನು ಫ್ಲೂಯಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ನಾವಿವಾಗ ಲಿಕ್ವಿಡ್ ತಗೊಳ್ಳೋಣ. ಈಗ ಲಿಕ್ವಿಡು ಇಟ್ ಕ್ಯಾನ್ ಬಿ ಫ್ಲೋ. ಏನಂತಂದರೆ, ಇದನ್ನು ನಾವು ಕ್ಯಾನಿಗೆ ಹಾಕಿದಾಗ ಇಟ್ ಟೇಕ್ಸ್ ದ ಶೇಪ್ ಆಫ್ ದ ಕ್ಯಾನ್. ಇದು ಕ್ಯಾನ್ ಶೇಪ್ ತೊಗೊಂಡಿದೆ. ನೆಕ್ಸ್ಟು ನಾವು ಇದನ್ನು ಮತ್ತೆ ಗ್ಲಾಸ್ಗೆ ಹಾಕಿದ್ರೆ ಇದು ಮತ್ತೆ ಗ್ಲಾಸ್ ಶೇಪಿಗೆ ಬರುತ್ತೆ. ಈ ಥರ ಅದು ನಾವು ಯಾವ ಕಂಟೈನರಿಗೆ ಹಾಕ್ತೀವೋ ಆ ಕಂಟೈನರ್ದು ಶೇಪ್ ತೊಗೊಂಡ್ರೆ ಅದನ್ನು ನಾವು ಫ್ಲೂಯಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಲಿಕ್ವಿಡ್ ಫ್ಲೂಯಿಡ್ ಆಯಿತು. ಓಕೆ, ನಾವು ಗ್ಯಾಸ್ ತೊಗೊಳ್ಳೋಣ. ಈಗ ಗ್ಯಾಸನ್ನು ಒಂದು ಬಲೂನಲ್ಲಿ ಹಾಕಿಟ್ಟಿದ್ದೀವಿ. ಈಗ ಅದನ್ನು ಬಿಟ್ಟರೆ ಇಟ್ ವಿಲ್ ಫ್ಲೋ ಆಗ್ತಿದೆಯಲ್ಲ, ಗ್ಯಾಸ್ ವಿಲ್ ಫ್ಲೋ. ಅದೇ ನಾವು ಹಾರ್ಟ್ ಶೇಪಲ್ಲಿರುವಂಥ ಒಂದು ಬಲೂನ್ಗೆ ಹಾಕಿದ್ರೆ ಏರನ್ನು, ಅದು ಹಾರ್ಟ್ ಶೇಪಿಗೆ ಬರುತ್ತೆ. ಈ ಹಾರ್ಟ್ ಶೇಪ್ ಬಲೂನೇ ಈ ಗ್ಯಾಸ್ದು ಒಂದು ಕಂಟೈನರ್ ಆಗುತ್ತೆ. ಸೊ ಏನಾಯಿತು, ಇಟ್ ಟುಕ್ ದ ಶೇಪ್ ಆಫ್ ದ ಕಂಟೈನರ್. ಗ್ಯಾಸ್ ಟುಕ್ ದ ಶೇಪ್ ಆಫ್ ದ ಕಂಟೈನರ್. ಸೊ ಗ್ಯಾಸ್ ಈಸ್ ಕನ್ಸಿಡರಿಂಗ್ ಆಸ್ ದ ಫ್ಲೂಯಿಡ್. ಇವಾಗ ನಾವು ಸಾಲಿಡಿಗೆ ಬರೋಣ. ಇವಾಗ ಇದು ಒಂದು ಸಾಲಿಡ್ ಪೀಸ್ ಅಂದ್ಕೊಳ್ಳೋಣ, ಮರದ್ದೊಂದು ಸಾಲಿಡ್ ಪೀಸ್ ಅಂತ ಅಂದ್ಕೊಳ್ಳೋಣ. ನಾವು ಇದು ಸಾಲಿಡನ್ನು ನಾವೇನಾದರೂ ಇವಾಗ ಕ್ಯಾನ್ ಒಳಗಡೆ ಹಾಕಿದ್ರೆ ಈ ಸಾಲಿಡ್ ಕ್ಯಾನ್ ಒಳಗಡೆ ಇರುತ್ತೆ. ಬಟ್ ಇದು ಕಂಟೈನರ್ದು ಒಂದು ಶೇಪ್ನ ತಗೊಳ್ತಾ ಇಲ್ಲ. ಇದು ಅದರದ್ದೇ ಒಂದು ಶೇಪಲ್ಲಿ ಅದಿದೆ ಸಾಲಿಡ್. ಸೊ ಇದನ್ನು ನಾವು ಫ್ಲೂಯಿಡ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗೆ ದೇ ಇನ್ಕ್ಲೂಡ್ ಲಿಕ್ವಿಡ್ಸ್, ಗ್ಯಾಸಸ್ ಆ್ಯಂಡ್ ಪ್ಲಾಸ್ಮಾಸ್. ಪ್ಲಾಸ್ಮಾ ಅಂತ ಅಂದರೆ ಬಂದು ಬ್ಲಡ್. Unlike solids, fluid do not fixed shape but have a definite volume in case of liquids, or can expand to fill any available space. ಫ್ಲೂಯಿಡ್ಗೆ ಒಂದು ಫಿಕ್ಸ್ಡ್ ಶೇಪ್ ಅಂತ ಯಾವುದು ಇರೋದಿಲ್ಲ. ಅಂತ ಅಂದರೆ ಎಕ್ಸಾಂಪಲ್ ವಾಟರ್ಗೆ ಯಾವುದೇ ಒಂದು ಫಿಕ್ಸ್ಡ್ ಶೇಪ್ ಅಂತ ಯಾವುದು ಇಲ್ಲ. ಆದರೆ ಅದಕ್ಕೆ ಡೆಫಿನೆಟ್ ವಾಲ್ಯೂಮ್ ಇದೆ. ನಾವು ಇವಾಗ ಫ್ಲೋ ಆಫ್ ಫ್ಲೂಯಿಡ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫ್ಲೋ ಆಫ್ ಫ್ಲೂಯಿಡ್ಸ್ ಅಂತ ಅಂದರೆ ಮೂವ್ಮೆಂಟ್ ಆಫ್ ಎ ಫ್ಲೂಯಿಡ್. ಅದು ಲಿಕ್ವಿಡ್ ಆದರೂ ಆಗಿರ್ಬೋದು ಅಥವಾ ಗ್ಯಾಸ್ ಆದರೂ ಆಗಿರ್ಬೋದು. ಯಾವಾಗ ಅಂತಂದರೆ ಫ್ರಮ್ ಎಕ್ಸ್ಟರ್ನಲ್ ಪ್ರೆಷರಿಂದ ಆಗಿರ್ಬೋದು ಅಥವಾ ಗ್ರಾವಿಟಿಯಿಂದ ಆಗಿರ್ಬೋದು, ಏನಾದರೂ ಒಂದು ಎಕ್ಸ್ಟರ್ನಲ್ ಫೋರ್ಸಸ್ಸಿಂದನೇ ಆಗಿರ್ಬೋದು. ಯಾವಾಗ ಒಂದು ಫ್ಲೂಯಿಡ್ಗೆ ಒಂದು ಪ್ರೆಷರ್ ಅಂತ ಬೀಳುತ್ತೋ ಅದೇನಾಗುತ್ತೆ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅದು ಟ್ರಾವೆಲ್ ಮಾಡುತ್ತೆ ಅಥವಾ ಮೂವ್ಮೆಂಟ್ ಆಗುತ್ತೆ. ಈ ಮೂವ್ಮೆಂಟನ್ನೇ ಫ್ಲೋ ಆಫ್ ಫ್ಲೂಯಿಡ್ ಅಂತ ಕರೀತಾರೆ. ಅದು ಲಿಕ್ವಿಡ್ ಆದರೂ ಆಗಿರ್ಬೋದು, ಗ್ಯಾಸ್ ಆದರೂ ಆಗಿರ್ಬೋದು. ಇವಾಗ ಈ ಫ್ಲೋ ಆಫ್ ಫ್ಲೂಯಿಡ್ಸ್ದು ಫಾರ್ಮಸ್ಯೂಟಿಕಲ್ ಯೂಸಸ್ ಏನು ಅಂತಂದರೆ, ಫ್ಲೋ ಆಫ್ ಫ್ಲೂಯಿಡ್, ಈ ಫ್ಲೂಯಿಡ್ ಅನ್ನೋದು ಯಾವಾಗಲೂ ಒಂದೇ ರೀತಿ ಫ್ಲೋ ಆಗ್ತಾ ಇರೋದಿಲ್ಲ. ಇದಕ್ಕೆ ಡಿಫ್ರೆಂಟ್ ನೇಚರ್ ಇರುತ್ತೆ. ಈ ಡಿಫ್ರೆಂಟ್ ನೇಚರ್ನ ನಾವು ನೋಡಿಕೊಂಡು ಯಾವ ರೀತಿಯಾದಂಥ ಎಕ್ವಿಪ್ಮೆಂಟ್ನ ನಾವು ಯೂಸ್ ಮಾಡಬೇಕು ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಅಂತ ನಾವು ನೋಡ್ಕೊತೀವಿ. ಅದಾದಮೇಲೆ ಈ ಫ್ಲೋ ರೇಟ್, ಏನು ಫ್ಲೂಯಿಡ್ ಫ್ಲೋ ಆಗ್ತಾಯಿದೆ ಅದರ ರೇಟ್ನ ನಾವು ಮೆಷರ್ ಮಾಡಿಕೊಂಡು ಎಷ್ಟು ಅಡಿಟಿವ್ಸು ಅಥವಾ ರಿಯಾಕ್ಟೆಂಟ್ಸ್ನ ಕ್ವಾಂಟಿಫಿಕೇಷನ್ ಮಾಡಿಕೊಂಡು ಕರೆಕ್ಟಾಗಿ ಕ್ವಾಂಟಿಫೈ ಮಾಡಿಕೊಂಡು ನಾವು ಎಷ್ಟು ನೆಸೆಸರಿ ಇದೆಯೋ ಅಷ್ಟನ್ನು ಪ್ರೊಸೆಸ್ಗೆ ಹಾಕೋದಕ್ಕೆ ಉಪಯೋಗ ಆಗುತ್ತೆ. ಫ್ಲೂಯಿಡ್ ಯಾವಾಗಲೂ ಒಂದೇ ಥರ ಫ್ಲೋ ಆಗೋದಿಲ್ಲ. ಇದಕ್ಕೆ ತುಂಬಾ ಟೈಪ್ಸ್ ಇರುತ್ತೆ. ಇವಾಗ ನಾವು ಒಂದು 4 ಟೈಪ್ಸ್ನ ನೋಡೋಣ. ಇದಕ್ಕೆ 4 ಟೈಪ್ಸೇ ಇಲ್ಲ, ತುಂಬ ಟೈಪ್ಸ್ ಇದೆ. ಇವಾಗ ನಮಗೆ ದಿಸ್ ಈಸ್ ಮೋರ್ ದ್ಯಾನ್ ಎನಫ್. ನಮ್ಗೆ 4 ಸಾಕಾಗುತ್ತೆ. ಮೊದಲನೇದು ಲ್ಯಾಮಿನಾರ್ ಫ್ಲೋ, ಟರ್ಬುಲೆಂಟ್ ಫ್ಲೋ, ಟ್ರಾನ್ಸಿಷನಲ್ ಫ್ಲೋ ಆ್ಯಂಡ್ ಇನ್ಕಂಪ್ರೆಸಿಬಲ್ ಫ್ಲೋ. ಲ್ಯಾಮಿನಾರ್ ಫ್ಲೋ ಅಂತ ಅಂದರೆ ಫ್ಲೋ ವೇರ್ ಫ್ಲೂಯಿಡ್ ಪಾರ್ಟಿಕಲ್ಸ್ ಮೂವ್ ಇನ್ ಪ್ಯಾರಲಲ್ ಲೇಯರ್ಸ್ ವಿತ್ ನೋ ಡಿಸ್ಟ್ರಪ್ಷನ್ ಬಿಟ್ವೀನ್ ದೆಮ್. ಅಂತ ಅಂದರೆ ಇವಾಗ ಒಂದು ಪೈಪಿಂದ ಫ್ಲೋ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಲ್ಯಾಮಿನಾರ್ ಫ್ಲೋ ಯಾವ ರೀತಿ ಫ್ಲೋ ಆಗುತ್ತೆ ಅಂದರೆ ಸ್ಟ್ರೈಟ್, ನೋ ಡಿಸ್ಟ್ರಪ್ಷನ್. ಇದಕ್ಕೆ ಯಾವುದೇ ರೀತಿಯಾದ ಒಂದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಅದು ಫ್ಲೋ ಆಗ್ತಿದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಆ ಥರ ಫ್ಲೋ ಆಗ್ತಾ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಲ್ಯಾಮಿನಾರ್ ಫ್ಲೋ ಯಾವ ರೀತಿ ಇದೆ ಅಂತ. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಡಿಸ್ಟ್ರಪ್ಷನ್ ಇಲ್ಲ. ಇದು ಫ್ಲೋ ಆಗ್ತಿದೆಯೋ ಇಲ್ವೋ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಆ ಥರ ಇದು ಫ್ಲೋ ಆಗ್ತಾ ಇರುತ್ತೆ. ಆ ಥರ ಫ್ಲೋ ಆಗ್ತಾ ಇದ್ದರೆ ಇದನ್ನು ಲ್ಯಾಮಿನಾರ್ ಫ್ಲೋ ಅಂತ ಕರಿತೀವಿ. ಇದ್ರದ್ದು ಕ್ಯಾರೆಕ್ಟರೈಸ್ಡ್ ಬಂದು ಸ್ಮೂತ್ ಆರ್ಡರ್ಲಿ ಮೋಷನ್. ನೆಕ್ಸ್ಟ್ ಬಂದು ಟರ್ಬುಲೆಂಟ್ ಫ್ಲೋ. ಟರ್ಬುಲೆಂಟ್ ಫ್ಲೋ ಅಲ್ಲಿ ವೇರ್ ಫ್ಲೂಯಿಡ್ ಪಾರ್ಟಿಕಲ್ಸ್ ಮೂವ್
chaotically with eddies and swirls. Swirls ಅಂದರೆ ಕರ್ಲಿ ಆ ಥರ. ಕಾಮನ್ಲಿ ಹೈ ಸ್ಪೀಡ್ ಫ್ಲೋಸ್ ಆರ್ ಲಾರ್ಜ್ ಡಯಾಮೀಟರ್ ಪೈಪ್ಸ್. ದೊಡ್ಡ ಪೈಪಲ್ಲಿ ನಾವು ಯಾವಾಗ ನೀರು ಬಿಡ್ತೀವೋ ಆವಾಗ ಈ ನಾವು ಟರ್ಬುಲೆಂಟ್ ಫ್ಲೋನ ಗಮನಿಸಬಹುದು. ಅಂತ ಅಂದರೆ ಟರ್ಬುಲೆಂಟ್ ಫ್ಲೋ ಇವಾಗ ಒಂದು ಪೈಪಲ್ಲಿ ಬಿಟ್ಟಿದ್ದೀವಿ ಅಂತ ಅಂದರೆ ಇದು ಹೀಗೆ ಲ್ಯಾಮಿನರ್ ಫ್ಲೋ ಥರನೇ ಸ್ಟ್ರೈಟ್ ಪ್ಯಾರಲಲ್ ಆಗೋದಿಲ್ಲ. ಇದರಲ್ಲಿ ಹಿಂಗೆ ನಾವು ನೆಲ್ಲಿಯಲ್ಲಿ ಯಾವಾಗ ಜೋರಾಗಿ ನೀರು ಬಿಡ್ತೀವೋ ಹೆಂಗೆ ಬರುತ್ತೋ ಹಂಗೆ ಬರುತ್ತೆ ನೀರು, ಅಥವಾ ಫ್ಲೂಯಿಡ್ ಹಂಗೆ ಫ್ಲೋ ಆಗುತ್ತೆ. ಅದಕ್ಕೆ ನಾವು ಟರ್ಬುಲೆಂಟ್ ಫ್ಲೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಟ್ರಾನ್ಸಿಷನಲ್ ಫ್ಲೋ. ಇದು ಅಕರ್ಸ್ ಬಿಟ್ವೀನ್ ಲ್ಯಾಮಿನರ್ ಆ್ಯಂಡ್ ಟರ್ಬುಲೆಂಟ್ ಫ್ಲೋ. ಈ ಕಡೆ ಅದು ಲ್ಯಾಮಿನರು ಅಲ್ಲ, ಈ ಕಡೆ ಟರ್ಬುಲೆಂಟು ಅಲ್ಲ. ನೋಡಿ, ಎಡ್ಜಸ್ಸಲ್ಲಿ ಲ್ಯಾಮಿನರ್ ಆಗಿದೆ, ಮಿಡಲಲ್ಲಿ ಬಂದು ಟರ್ಬುಲೆಂಟ್ ಆಗಿದೆ. ನೋಡ್ತಾ ಇದ್ದೀರಾ? ಇದನ್ನು ನಾವು ಟ್ರಾನ್ಸಿಷನಲ್ ಫ್ಲೋ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇನ್ಕಂಪ್ರೆಸಿಬಲ್ ಫ್ಲೋ. ಆ್ಯಕ್ಚುಲಿ ಇದು ಮೂರೇ ಸಾಕಾಗಿತ್ತು. ಇನ್ಕಂಪ್ರೆಸಿಬಲ್ ಫ್ಲೋ ಬಂದು ಬರ್ನೌಲ್ಲಿಸ್ ಥಿಯರಮಲ್ಲಿ ಬರುತ್ತೆ. ಸೊ ನಾವು ಅದನ್ನು ಕಲಿಯೋದಕ್ಕೆ ಈಸಿ ಆಗಲಿ ಅಂತ ಇನ್ಕಂಪ್ರೆಸಿಬಲ್ ಫ್ಲೋದು ಸ್ವಲ್ಪ ಇಂಟ್ರೊಡಕ್ಷನ್ ಇರಲಿ ಅಂತ ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಇನ್ಕಂಪ್ರೆಸಿಬಲ್ ಫ್ಲೋ ಆ್ಯಸ್ ದ ನೇಮ್ ಸೇಸ್, ಇದು ಕಂಪ್ರೆಸ್ ಆಗೋದಿಲ್ಲ, ಇಟ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ. ಅಂದರೆ ಈ ಫ್ಲೋ ವೇರ್ ಫ್ಲೂಯಿಡ್ ಡೆನ್ಸಿಟಿ ರಿಮೈನ್ಸ್ ನಿಯರ್ಲಿ ಕಾನ್ಸ್ಟೆಂಟ್. ಪ್ರತಿಯೊಂದು ಫ್ಲೋಗೂ ಅದರದ್ದೇ ಆದಂತಹ ಒಂದು ಡೆನ್ಸಿಟಿ ಅಂತ ಇರುತ್ತೆ. ಬಟ್ ಈ ಇನ್ಕಂಪ್ರೆಸಿಬಲ್ ಫ್ಲೋ ಅಲ್ಲಿ ಈ ಫ್ಲೂಯಿಡ್ ಏನಾಗುತ್ತೆ ಅಂತಂದರೆ ಡೆನ್ಸಿಟಿ ರಿಮೈನ್ಸ್ ನಿಯರ್ಲಿ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಬಂದು ಲಿಕ್ವಿಡ್ ಅಂದರೆ ನಾರ್ಮಲ್ ಕಂಡೀಷನ್ ಇರೋ ಲಿಕ್ವಿಡ್ನ ಯಾವುದೇ ಆಗಲಿ ಅದು ಇನ್ಕಂಪ್ರೆಸಿಬಲ್ ಫ್ಲೋ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಇದ್ರ ಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನೋಟ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ರೀತಿಯಾದಂತಹ ಹೆಚ್ಚಿನ ವೀಡಿಯೋಗಳಿಗೆ ನೋಡೋಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋಗಳ ಮೊದಲನೇ ವ್ಯೂವರ್ಸ್ ನೀವು ಆಗಬೇಕು ಅಂತ ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ.